ಮಾಡಿದರೆ ಯಾವ ಪ್ರಮುಖರಾದ ವೀರರು ನಿರ್ಮಲವಾದ ಸ್ಥಳದಲ್ಲಿ ವಾಸ ಮಾಡಿದ ವೀರರೇ ಎಲ್ಲಿ ನೋಡಿದ ರಕ್ತ ವಾತಿ ಸುರಗ ಚಕ್ರ ಚಾಮರ ಪತೆಗೆ ಬಣಗಳಂಪಿಡು ರಕ್ತದ ಸಮತ್ರದಂತೆ ಕಾಣುವ ಜನಮತ್ತನ ಇವರ ದಾವರಾಜರು ದಾವ ದೇಶಾಧಿಪರು ಎಲ್ಲಿಂದ ಬಂದರ ಜೀವನು ಬಕ್ಕು ಫಲಗಳ ಕೇಳತ್ತ ಜಲತಲ ಮರಿಯತ್ತ ಪಕ್ಯಂ ಕೊಲ್ಲತ್ತ ಮೃಗಳೆಂದು ಧರಿಸುತ್ತ ಇವರ ಆರಾಧನೆ ಪಡೆದು ಇವನು ಪ್ರಶ್ನಿಸಿದರು ಒಳಪಡೆದ ಆರಾಧನೆಯಿಂದ ಇವನು ಬಕ್ಕು ದೊಡ್ಡ ಫಲಾಪಿಗಳನ್ನು ಕಿತ್ತಿ ಪರಿ ಮಾಡಿದ ಇವುಗಳು ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಇಲ್ಲವಾಯ್ತಂದ್ರೆ ಆರಾಮ್ ಕೊಲ್ಲದ ಬಿಡಲು ಆರಿನ ಕಣ್ಣಿರ ಅಹೋ ದುರ್ಯೋಧನೇ ಒಳ್ಳೆ ಮನುಜರನ್ನು ನಿಂತು ಒದರುವ ಅದ ಮನುವನಾರು ಮನಕರನ ರಾಜರೆಂಬ ಭಾವವನ್ನು ತಿಳಿಯದ ಬಾಯಿಗೆ ಬಂದಂತೆ ಮಗಳವೆಯೋ ಮಾಡಿದವನು ವನಕರನ ಹಿಡಿದು ಬಡಿದು ದಿನಚಿತ್ರ ಮಾಡಿಸುತ್ತಿದ್ದನ ಚಾರರಿಗೆ ಶಿಕ್ಷೆಯನ್ನು ಕೊಡಬಾರದೆಂದು ಸುಮ್ಮನಿರವನು ಎಲ್ಲವಾಯಿತೆಂದರೆ ನಿನ್ನ ರುಂಡವಂ ಗಗನ ಮಂಡಲಕ್ಕೆ ಆರಿಸಿ ಬಿಡುವೆಂದು ನಮ್ಮ ವೀರರಿಗೆ ಆಜ್ಞೆಯನ್ನು ಮಾಡುತ್ತಿದ್ದೇನೋ ಅವೋ ಕಡುಗಲಿಯಾದ ಕಣ್ಣು ಅಹೋ ದುರ್ಯೋಧನೇನೆ ನಮ್ಮ ಹಿಡಿದು ಚಟ್ಟನ ಕಪಾಳಕ್ಕೆ ಕೊಟ್ಟು ಹಣೆಯೋ ಸುಣ್ಣದ ಕೊಟ್ಟನ್ನಿಟ್ಟು ಭಂಗಗೈದು ಬಿಡು ಕಂಡ್ಯೋ ನಿನ್ನ ಇದ್ದದಂತೆ ಆಗಲಿ ರಾಜ ಒಳ್ಳೆಲ್ಲ ಈ ಗಂಧರ್ವರೋಳ ಹದಮನಾದ 3 ಕಾಸಿನ ಜಾಗರಿಯವನೇ ನರ ಹದಮರೆಂದು ನುಡಿಯುವ ನಿನ್ನ ನಾಲಿಗೆ ಕಿತ್ತಿ ಹೀಳ ಮಂಡಳಕ್ಕೆ ಚಟ್ಟಿಸುವೆ ನಿನ್ನ ರೆಟ್ಟೆಗಳಂ ಪಿಡಿದು ಮುಸುಕಿಯಂ ಬಿಗಿದು ಚಟ್ಟನೆ ನಿನ್ನ ಕಪಾಳಕ್ಕೆ ಕುಟ್ಟಿ ನಿನ್ನಂ ಪಿಡಿದು ಬಡಿದು ಭಂಗಮಂ ಮಾಡಿ ನಿನ್ನ ಮೂಗಿನ ಮೇಲೆ ಸುಣ್ಣದೊಂದು ಪಟ್ಟಿಯನ್ನು ಬರೆದಿರುವನು ನಿಮ್ಮ ರಾಜನಿಗೆ ಹೇಳು ನಿಮ್ಮ ರಾಜನನ್ನು ಬರ ಹೇಳು ಅವನ ಭೀಕರವಾದ ಕಂಡಂಗಳನ್ನು ಕಂಡ್ರಿಸಿ ಪಿಶಾಚಿಗಳ ಕಂಡಕ್ಕೆ ದಂಡಿಯಾಗಿ ಉಣಪಡಿಸುವೆ ಕಂಡಿಯ ವನಜಗಳೇ ಮಾತಮರೇ ಅಮರಾವತಿ ವಲ್ಲಭ ಇಂದ್ರ ಮಹಾರಾಜನ ಇವನದೊಳ್ಳದಾಗ ಬಂದ ಕಾಲಕ್ಕೆ ಬಿಡದರಂತ ಬಂದವರು ಚಂಡಿಯ ಕೈ ಕೊಟ್ಟಿದ್ದ ಬಂದ ಆಜ್ಞೆ ಮಾಡಿದ ಆದ ಕಾರಣ ಸಮ್ಮತದಿಂದ ಸುಮ್ಮನೆ ಬಂದರೆ ಸರಿಯ ಇಲ್ಲವಾಯ್ತೆಂದರೆ ಪಿಡಿತ ಸತ ಪಿಡಿತ ನಮ್ಮ ರಾಜನಲ್ಲಿ ಪಿಡಿದವನು ಅಬ್ಬಬ್ಬಬ್ಬ ನಿಮ್ಮ ಗರ್ಭವೆಷ್ಟಂದ ಹೇಳನೆ ಜಾಗ್ರತೆಯಿಂದ ವಿತ್ತಕ್ಕೆ ಸನ್ನದ್ಧರ ಕೊಂಡವರು ಸೇರ್ಸ್ಬಿಟ್ಟರೆ ಬಾಯಿ ಮೇಲೆ ಏನು ಬಗಲಿದೆಯೋ ಮೌಖಿಕ ಇನ್ನೊಂದು ಸಾರಿ ಬಿಡಿ ನುಡಿಗಳನ್ನು ಆಡಿದರೆ ನಿನ್ನ ತಲೆಯನ್ನು ಒಪ್ಪುವುದೇ ಎಂಕಿತ್ತ ನಿನ್ನ ನೆತ್ತಿಯೋ ಜ್ಯೋತಿಯ ಮತ್ತಿಸ ಬಿಡುಗಡೆ ಇಲ್ಲದ ನಿನ್ನ ಕಡಿದ ಬಿಡುಗಡೆ ಇಲ್ಲದ ಕೃತಾಂತನ ಪಟ್ಟಣಕ್ಕೆ ಹಾವುತಿಯ ಮಾತುವ ಅವು ಬೆಳೆದೆಲ್ಲ ಈ ಸಾರಥ ಇವನದಿಂದ ಅತ್ತ ಕಡೆ ತಪ್ಪುವಂತ ನಾವು ಸಾರಥ ನಿಮ್ಮ ಹೆಸರಂದಾಗಲಿ ಮಮದಿ ಇವರ ಕೂಡ ವಿತ್ತ ಮಾಡುದು ನನ್ನಿಂದಾಗದ. ಹೌದು ದೇವ. ನಮ್ಮ ಗಂಧರ್ವ ನಾಯಕನಾದ ಚಿತ್ರಸೇನ ಮಹಾರಾಜನ
ಅವನ ನಡೆದಾರದು ಸಣ್ಣ ಪಂಪಾಪತಿ ಇವರು ಉಪೃತಿಯನ್ನು ಪಾತ್ರ ಮಾಡಿದ್ದಾರೆ. 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಓ ರಾಜ ಮಂತ್ರಿ ಕೂಳನಾಥ ಕುರುಡ ದುರುಷ್ಟ ರಾಷ್ಟ್ರನ ಮಗನಾದ ಗೌರವಮ್ಮನ ರಾಧಮನ ನೇತ ಸೈನ್ಯ ತಂದಾನಿಂದ ಬಂದೇ ನಮ್ಮವನ ಒಂದಾಳ ಆದರಳೆ ಅಂತ ಮಾಡಿ ಪುಚ್ಚುಣ ತಲಂಕೆತ್ತೆ ಸರ್ವತ ಮುರಿದುವನು ಮಾಳು ಮಾಡಿ ನಡೆದ ಗಂಗರ ಕುಲತೆಗೆ ಉಗ್ರಸೈನ ಎಂಬ ಮಂತ್ರಿ ಶೇಖರ ಇದು ಏನು ಉತ್ಪಾದಕರ ಹಸ್ತಿನಾವತಿಯ ಕುರುಡ ಹಂದಕನ ಮಗನಾದ ಗೌರವನೆಂಬುವನು ಸೇನಾ ಸಂಧಾನಿಗಳಿಗೆ ಬಂದ ನಮ್ಮವನಾಂತರದ ಬೀಗ ಮುದ್ರಿಗೆ ಮುರಿದನೆ ರಾಜ ಪರಲತಗಳ ಕಿತ್ತಿ ಪುಷ್ಪಲತಗಳ ಮರಿದು ಹಾಸಿಗೆ ಮಾಡಿ ಮಲಗಿದನೆ ಅವನಪ್ಪನಾದ ಕುರುಡ ಹಂದಕನು ಸಹ ಇಂಥ ಸುಖಂ ಖಂಡಿತನೋ ಎಲ್ಲವೋ ಎನ್ನ ಕೋಪಾಚಾರ್ಯಂ ನಿಸ್ತರಿಸಲಾರದ ಮತ್ಯಾವ ಕಾರ್ಯಗಳನ್ನು ಮಾಡಿದರೆ ತಡ ಮಾಡದ ಬೇಡವಂತನಾಗ ಚಾರನೆ ಈ ರಾಜವೀರನೇ. ಓ ರಾಜ ಏನೆಂದರೆ ಅಧಿಕನ ಮಂತ್ರಿವರಿಯ ನಮ್ಮವನ ಮಚ್ಚ ತೊಳ್ಳರವ ಸರ್ವರ ಸೋಮಂಕಿತ್ತ ತರತರ ಮರದ ಕಂಡ ಕಡೆಗೆ ಬಿಟ್ಟಾಡಿದರು ಪುಷ್ಪಲತಲ ಮರದ ಆಚೆ ಮಾಡಿ ಮಲಗಿದರು ರಕ್ತಾಸಂದೇಳನೆ ಓ ರಾಜೇಂದ್ರ ಮಂತ್ರಿ ಈ ವನ ದೋಳರಿ ಬೇಡಿ ಎಂದು ಹೇಳಿದರೆ ನಮ್ಮ ತರಸಿ ಅಂಜಿಸಿ ಊರಿನ ಮೇಲೆ ಸುಣ್ಣದ ಪಟ್ಟೆ ನಿಟ್ಟು ತಪ್ಪಿದರು ನಿನ್ನ ಭಯವು ಸ್ವಲ್ಪವಾದರಿಲ್ಲದೆ ನಮ್ಮ ಚಂಡಿಗೆ ಕೈ ಕೊಟ್ಟು ನಿಕ್ಕೆ ರಜ ನಮ್ಮಲ್ಲಿರುವ ಮೃಗ ಜಾತಿಗಳ ತೊಂದರೆ ಪಕ್ಷಿಗಳ ಬೆದರಿಸಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯವನ್ನು ಕಿತ್ತಿ ದಾರಾಧೂಲಿಯ ಮಾಡಿದರೆ ಹೌದು ರಾಜ ಅವರು ಬರೆಂಬ ಪುಣ್ಯಗಳ ಮತ್ತು ಯಾವ ಕಾರ್ಯಗಳ ಮಾಡಿದರು ತಡ ಮಾಡದ ಬೇಡ ಉಗ್ರ ಸೈನ್ಯದೇ ಒಂದು ಉಯ್ಯದ ಬೇಡ ಬೇಗನೆ ಅವು ರಾಜ ಏನೆಂದರೆ ಮಂತ್ರಿ ಶೇಖರನೇ ಇಂದಿನ ದಿನವನ ಜಾಲದ ಗೌರಗಳನ್ನು ಸೈನ್ಯ ಉಂಗೊಂಡ ತೆಕ್ಕಿಗೆ ಹೊಡೆಯುವುದರ ಎನ್ನಂ ಪಿಡಿತ ಕೇಡು ನಡೆದ ತಪ್ಪಿದರ ಶ್ರೀಮನ್ ನೀಲಕಂಠೇಶ್ವರವರಂ ದೇಶ ಬೇಕಲ್ಲವೇ ನಮ್ಮಿಂದ ಅಶಕ್ತವಾದ ಕಂಡಿ ರಾಜ ನಮ್ಮ ವನಚಾರ ನಮ್ಮೆದರಿಸಿಕೊಂಡದ ಪಟ್ಟಿಯನ್ನಿಟ್ಟು ಕಳಿಸಿದ ಹದಮರಾದ ಕೌರವರ ಹೊತ್ತು ಕೆಡುವುದಕ್ಕೆ ಹುಕ್ಕಿದ ಬೇಡಿಯ ಸರಪನಿಯಂ ತೆಗೆದುಕೋ ಈ ಉಗ್ರ ಸೈನ ಅವರು ಗಂಧರ್ವ ರಾಜನೇ ನಿನ್ನ ಬಂಧಿಸಿದ ಬಂಡರಾರು ಮೊದಲು ಅವರಂ ತೋರು ಅವರೆಲ್ಲರಂ ಹಿಡಿದು ಜಂಜೂರಿಯಂ ತೆಗೆದು ಪಾಶದಿಂದ ಮುಚಿಕೆಯಂ ಬಿಗಿದು ನಮ್ಮ ಅಮರಾವತಿಯ ಕಾರ್ಯಕ್ರಮ ಸೇರಿಸುವೆ ಜಾಗೃತಿಯಿಂದ ಅವರಂ ತೋರು ಉಗ್ರ ಸೈನ್ಯದೇ ಅವನಿಂದಲಿಗೆ ಹೋಗೋಣ ಮಧ್ಯಲೋಕದ ಮಧ್ಯದ ಹತ್ತಾಪದಿಂದರವ ಕಟ್ಟು ಕ್ರಾಂತಿನಾವತಿಯ ಪಟ್ಟಣ ಎನ್ನ ಬಿಟ್ಟದಿಂದ ನಮ್ಮ ದೂತನ ಪಡೆದರೆ ಸುಣ್ಣದ ಪಟ್ಟಿಯನ್ನು ಸರಿಯಾದ ಅವನ ಹಿಡಿದ ಕೈ ಕಾಲಗಳ ಹಿಡಿದು ತಂದ ಕಟಕಲಿಗಳನ್ನು ನೀಡಿ ಶರದಿ ಮುಡಿಬಿಡಿದು ಸಿಟಿ ಮಿಡಿ ಕೊಪ್ಪು ಅಂತ ಕಡಪರದಿ ಪಡಬಿಪ್ಪನ್ನು ನಡುತ್ತದೆ ಅಂತ ಕಡಿದು ಅವನ ಬಿಡದೆ ಒಡೆದು ಎಣ ಮುಡಿಯು ಬಿಗಿದು ಅವನ ಮರದಿ ಮನೆ ಮಾತೆಯರ ಕಡದುಕ್ಕ ಪಡುವಂತೆ ಮಾಡುವೆನು ನಡಿ ಅವನ ತೋರು ಕಂಡಿಯ
ಇದಂ ನೋಡಿದ ನಮ್ಮ ವನಾಚಾರನಾದ ಉಗ್ರ ಸೈನ್ಯದ ಒಂದು ಕೇಳಿದರೆ ಅವನನ್ನು ಹದರಿಸಿ ಬೆದರಿಸಿ ತಪ್ಪಿಸಿದ್ದೀಯ ಪುರ ನಿನ್ನ ಗರ್ವವು ಪುರ ನಿನ್ನ ಗರ್ವವು ಎಷ್ಟಂದು ಹೇಳಿದೆ ಎಡೈ ಬಂದ ನಿನ್ನ ಬಲದೋಡು ಬಲವಂತರದಾರು ಮೊದಲು ಅವರನ್ನು ತೋರು ಇವಾಗ ನೀನು ಮಾಡುವುದೇ ಎನ್ನ ಕರದಲ್ಲ ಮೆರೆಯುವ ಮೋದಂಡಕ್ಕೆ ದಿವ್ಯಾಸ್ತ್ರವನ್ನು ಊಡಿ ನಿನ್ನ ಚಿರಂ ಗಗನ ಮಂಡಲಕ್ಕೆ ಆರಿಸುವೆ ಎಲೈ ಭ್ರಷ್ಟ ಮೊದಲು ನಿನ್ನ ಕಂಡಾಕ್ಷಣವೇ ಎನ್ನ ಒಚ್ಚೆ ಹುಟ್ಟುವ ಸಿಟ್ಟಿನಿಂದ ಕರದಲ್ಲಿ ಖಡ್ಗ ಬಿಡಿದು ನಿನ್ನ ಕುಚ್ಚು ಹುಕ್ಕುವ ರೋಷದಿಂದ ನಿನ್ನ ಪಕ್ಷಗಳನ್ನು ಮಕ್ಕ ಮಾರಿಯ ಮುಂದೆ ಮರಿ ಕುರಿಯ ಕದದಂತೆ ನಿನ್ನ ಕಡಿಯುವ ಕಂಡಿಯ ವಾವ್ 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 ಮೂರ್ಖನೇ ನೀನದಾರೋ ಕೊಡವಿ ಬಾಲಕರ ಬಿಡಿ ನುಡಿಗಳ ನುಡಿಯಲೆಕ್ಕೆ ನಿನ್ನ ನಾಲಿಗೆ ಉತ್ತಮವಾಯಿಲ್ಲ ಎಲೈ ಕರುಗಲಿಯಾದ ಕಾರಣ ಇವನೊಡನೆ ಯುದ್ಧ ಯುದ್ಧ ಪರಾಕ್ರಮದಿಂದ ಮುಸುಕಿಯ ಮುಗಿದ ಅತ್ತಿನವತಿ ಕಾರ್ಯಕ್ರಮಕ್ಕೆ ಸೇರಿಸಿದ ವೀರರೇ ಎಲ್ಲ ಉಗ್ರಸೈನ ಗಂಧರ್ವರಾಜರೇ ಇವನ ಪಿಡಿದು ತುಪ್ಪನೆಲ್ಲ ಕಪ್ಪಳಿಸಿ ಕೈ ಕಾಲುಗಳನ್ನು ಕಟ್ಟಿ ಮಿಕ್ಕಿದ ಬಲಕ್ಕೆ ಭೀಕರೋಗ್ರ ಬೆಂಕಿಯನ್ನು ಮಾಯಾವನು ತಿಮ್ಮವ್ಯಾಗ್ರ ಗಂಡ ಬೇರಂಡಗಳು ಇವರ ಸೈನ್ಯ ಸ್ವಭಾವವನ್ನು ತಿನ್ನುವಂತೆ ಸಂಧಿಸಿ ಘನಘೋರ ಶಸ್ತ್ರವು ಮಾಡಿದೆ ಇನ್ಯಾತಕ್ಕೆ ತಡ ಎಲ್ಲ ಸಾರಥ್ಯ ಆಲಸ್ಯ ವ್ಯಾತಕ್ಕೆ ಒಂದು ಕ್ಷಣದಲ್ಲಿ ಇವನ ಗತಿ ಏನಾಗುವುದು ನೋಡಲೇ ಸಾರಥ್ಯ ಅತಿ ಜಾಗ್ರತೆ ನಿಂಗೆ